ತಮ್ಮ ಅನುಪಸ್ಥಿತಿಯಲ್ಲಿ ಉಡುಪಿ ಪರಿಹಾರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜ ತೋರಿಸಿದರು ಅನ್ನೋದು ತಮ್ಮ ಪಕ್ಷದ ಲೀಗಲ್ ಸೆಲ್ನವರು ದೂರು ಕೊಡ್ತಾರೆ. ಈಚೆಯಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೇಸರಿ ಧ್ವಜ ತೋರಿಸಿದ್ರೆ ಏನು ತೋರಿಸಬೇಕು ಅಂತ MLA ಕೇಳ್ತಾ ಇದ್ದಾರೆ. ಜನಕ್ಕೆ ಏನು ಉತ್ತರ? ಮೊದಲನೇದಾಗಿ ಹೇಳ್ತೀನಿ, ಇದು ಧಾರ್ಮಿಕ ಕಾರ್ಯಕ್ರಮ. ಉಡುಪಿ ಜಿಲ್ಲೆ, ಉಡುಪಿ ಭಾಳಷ್ಟು ಸಂಸ್ಕೃತಿಗೆ, ಧಾರ್ಮಿಕ ಇದಕ್ಕೆ, ಭಾವನೆಗೆ ಭಾಳಷ್ಟು ಹೆಸರುವಾಸಿಯಾದಂಥ ಒಂದು ಜಿಲ್ಲೆ. ನಾನು ಇದರ ಬಗ್ಗೆ ಇದೇನು ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರೆ ನನಗೆ ಮುಂಚೆನೇ ಗೊತ್ತಿದೆ. ಇದ್ರ ಬಗ್ಗೆ ಇದನ್ನು ಇಲ್ಲಿಗೆ ಬಿಟ್ಬಿಡಬೇಕು. ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಮನೋಭಾವನೆಯನ್ನು ನಾವು ಕೆರಳಿಸುವಂಥ ಕೆಲಸಕ್ಕೆ ಹೋಗ್ಬಾರ್ದು. ಯಾರೇ ಏನೇ ಮಾತನಾಡಿದ್ರು ಕೂಡ ಅವ್ರ ಜೊತೆ ನಾನು ಚರ್ಚಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬೆಳಗಾವಿಯಲ್ಲಿ ಏನಾಗಿರೋದು ಮೇಡಮ್? 400 ಕೋಟಿ ಹೇಗೆ ಆಗಿದೆ ನಿನ್ನೆ ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತ. 400 ಕೋಟಿ ದರೋಡೆ ಅಂತೆ. ಅದನ್ನು ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸಲಿಲ್ಲ, ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಪರ್ಯಾಯಕ್ಕೋಸ್ಕರ ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ಮಾಡಿ ಭಾಳಷ್ಟು ಈ ಒಂದು ಉಡುಪಿ ಸಿಟಿಯನ್ನು, ಯಾಕಂದರೆ ದೇಶದಿಂದ ವಿದೇಶದಿಂದ ಪ್ರವಾಸಿಗರು ಈ ಸಿಟಿಗೆ ಬರ್ತಾರೆ. ಪರ್ಯಾಯದಲ್ಲಿ ವಿಶೇಷವಾಗಿ ಭಾಳಷ್ಟು ಜನ ಭಾಗವಹಿಸ್ತಾರೆ. ನಮ್ಮ DMF ಫಂಡ್ ಬಗ್ಗೆ ತಾವು ಕೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕ್ರಿಯಾ ಯೋಜನೆಯೂ ಆಗಿದೆ. ಅದ್ರ ಬಗ್ಗೆ 2 ಬಾರಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟಿಂಗ್ ಕೂಡ ಆಗಿದೆ. ಎಲ್ಲ ಶಾಸಕರು ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಅವರ ವಿಶ್ವಾಸಕ್ಕೆ ತೆಗೆದುಕೊಂಡೆ. ಮುಖ್ಯ ಉದ್ದೇಶ ನೀವೇ ಹೇಳೋದು ಹಾಗೆ, ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ. ಯಾವುದೇ ಮೂಲದಿಂದ ಈ ಒಂದು ಸಿಟಿ ಸುಧಾರಿಸಬೇಕನ್ನುವಂಥದ್ದು, ಪರ್ಯಾಯಗೆ ಬಂದಂಥ ಜನರು ನಮ್ಮ ಸಿಟಿಯನ್ನು ನೋಡಿ ಭಾಳಷ್ಟು ಸಂತೋಷ ಪಡಬೇಕನ್ನುವಂಥ ಒಂದೇ ಉದ್ದೇಶದಿಂದ 6 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿಲ್ಲ. ಯಾವ ಹಂತದಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಮಾಡ್ಕೊಂಡೆ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲರನ್ನೂ ಒಳಗೊಂಡು ಇದನ್ನು ನಿರ್ಣಯ ತೆಗೆದುಕೊಂಡು